ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಎಲ್ಲಿಗಾದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದರೆ ಅಥವಾ ನಮ್ಮ ಮನೆ ಏನಾದರೂ ಕಟ್ಟಿಸಿದ್ರೆ, ನಮ್ಮ ಮನೆಯಲ್ಲಿ ಮದುವೆ ಏನಾದರೂ ಮಾಡಿದರೆ, ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅಥವಾ ಜಮೀನೇನಾದರೂ ಖರೀದಿಸಿದರೆ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ತುಂಬ ದೃಷ್ಟಿ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ದೃಷ್ಟಿ ಎಂದರೆ ಒಂದು ರೀತಿಯ ತೊಂದರೆ ಅಥವಾ ಕಣ್ಣಿಗೆ ಬಿದ್ದಿರುವಂಥ ದೃಷ್ಟಿ. ಇಂದಿನ ಕಾಲದಲ್ಲಿ ಜನರು ಅನೇಕ ರೀತಿಯ ಲಕ್ಷಣಗಳು ಅವರು ಕಂಡುಕೊಳ್ತಾ ಇದ್ದರು. ತಕ್ಷಣವೇ ಮೊದಲು ಹೊಟ್ಟೆ ನೋವು ಬರ್ತಾಯಿತ್ತು, ಎರಡನೇದಾಗಿ ವಾಕರಿಕೆ ಅಥವಾ ವಾಂತಿ ಆಗ್ತಾಯಿತ್ತು, ಮೂರನೇದಾಗಿ ಆಯಾಸ ಆಗ್ತಾಯಿತ್ತು, ಮತ್ತು ತುಂಬ ನಿದ್ರೆ ಬರ್ತಾಯಿತ್ತು ಅಥವಾ ನಿದ್ರೆನೇ ಬರ್ತಾ ಇರಲಿಲ್ಲ. ಶರೀರದ ಮೇಲೆ ಉರಿ ಅಥವಾ ದುರ್ಘಟನೆಯ ಅನುಭವವಾಗ್ತಾಯಿತ್ತು. ಮಕ್ಕಳಲ್ಲಿ ಸಹಜ ತೊಂದರೆ ಆಗ್ತಾಯಿತ್ತು. ಈ ಎಲ್ಲ ರೀತಿಯ ವಿಷಯಗಳಲ್ಲಿ ಇಂದಿನ ಜನರು ಹಾಗೆ ಈಗಿನ ಜನರಲ್ಲಿ ಅನೇಕ ನಂಬಿಕೆಗಳಿವೆ. ಜ್ಯೋತಿಷ್ಯ ಪ್ರಕಾರ ದೃಷ್ಟಿ ಅಥವಾ ಕಣ್ಣು ಬಿದ್ದಿದೆ ಎಂಬುದು ದುಷ್ಟ ಶಕ್ತಿಗಳು ಅಥವಾ ಇತರರು ನೀಚ ದೃಷ್ಟಿಯ ಪರಿಣಾಮವೆಂದು ತಿಳಿಯಲಾಗುತ್ತದೆ. ಕೆಲವೊಮ್ಮೆ ಜನರು ಯಾರಾದರ ಮೇಲೆ ಬೇಸರ, ಕೋಪಗೊಂಡು ಅಥವಾ ಅದೃಷ್ಟವನ್ನು ನಂಬಿ ನೋಡುವುದರಿಂದ ದೃಷ್ಟಿ ಬಿದ್ದಂತಾಗುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲ ವಿಚಾರಗಳನ್ನು ನೀವು ನೋಡಿದ ತಕ್ಷಣ ದೃಷ್ಟಿ ಆಗಿದೆ ಎಂದು ತಿಳಿದುಕೊಳ್ಳಿ. ಆಗ ಏನು ಮಾಡಬೇಕು ಎಂದು ನೋಡೋಣ ಬನ್ನಿ. ನೀವು ಒಂದು ಕೈಯಲ್ಲಿ ಉಪ್ಪು ಅಥವಾ ಎಣ್ಣೆ ತೆಗೆದುಕೊಂಡು ತಲೆಯಿಂದ ಅಂಗಾಲಿನವರೆಗೂ ಇಳಿ ತೆಗೆದು 3 ದಾರಿಯಲ್ಲಿ ಹೋಗುವಂಥ ಜಾಗದಲ್ಲಿ ಬಿಸಾಡಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ರಾತ್ರಿ ಕರ್ಪೂರದಿಂದ ಆರತಿ ಮಾಡಿ ಧೂಪವಿಟ್ಟು ಮನೆಯೆಲ್ಲ ಶುದ್ಧಿಗೊಳಿಸುವುದು. ಮತ್ತು ಶನಿವಾರ ಮತ್ತು ಅಮಾವಾಸ್ಯೆ ದಿನ ವಿಶೇಷ ಪೂಜೆ, ಕಾಳಭೈರವ, ದುರ್ಗಾದೇವಿ ಮತ್ತು ಹನುಮಂತ ದೇವರನ್ನು ಆರಾಧನೆ ಮಾಡುವುದು ಅಥವಾ ಪೂಜೆ ಮಾಡುವುದರಿಂದ ದೃಷ್ಟಿ ಹೋಗುತ್ತದೆ. ನಂತರ ಹಸಿಮೆಣಸಿನಕಾಯಿ, ಉಪ್ಪು, ನಿಂಬೆಹಣ್ಣು, ಮೊಟ್ಟೆ ತಲೆ ಕೂದಲಿಂದ ತಲೆಯಿಂದ ಅಂಗಾಲಿನವರೆಗೂ ಇಳಿ ತೆಗೆದು ದಾರಿಯಲ್ಲಿ ಬಿಸಾಕಬೇಕು. ಹೀಗೆ ಮಾಡಿ ನೋಡಿ, ದೃಷ್ಟಿಯೆಲ್ಲ ಮಾಯವಾಗುತ್ತದೆ. ಜನರ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಏನಾದರೂ ಚೆನ್ನಾಗಿದ್ದರೆ ಅವರ ಕಣ್ಣುಗಳಲ್ಲಿ ನೋಡುವುದಕ್ಕಾಗೋದಿಲ್ಲ. ನೀವು ಏನಾದರೂ ಅತಿಯಾಗಿ ತುಂಬ ದೇವರುಗಳನ್ನು ನಂಬಿದ್ದಾದರೆ ನಿಮ್ಮ ಮನೆಗೆ ಶಾಂತಿ, ನೆಮ್ಮದಿ, ಒಳ್ಳೆ ಆರೋಗ್ಯ, ವ್ಯಾಪಾರ ಮತ್ತು ಹಣಕಾಸಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತದೆ. ದೃಷ್ಟಿಯೆಲ್ಲ ಮಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.